ಮಂಡ್ಯದಲ್ಲಿ ನೀಚ ಕಾಮುಕನಿಂದ ವಿಕಲಚೇತನ ಯುವತಿಯ ರೇಪ್ ಆಗಿದೆ ಅನ್ನೋ ಆರೋಪ ಇದೆ. ಮದುವೆ ಆಗುವುದಾಗಿ ನಂಬಿಸಿ ಮೋಸ ಮಾಡಿದ್ದಾಗಿ ಯುವತಿ ದೂರನ್ನ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಮದುವೆ ಆಗುವುದಾಗಿ ನಂಬಿಸಿ ಮೋಸ ಮಾಡಿದ್ದಾಗಿ ಸದ್ಯ ಯುವತಿ ದೂರನ್ನ ದಾಖಲು ಮಾಡಿರೋದು. ಅತ್ಯಾಚಾರದ ಬಗ್ಗೆ ಯಾರಿಗೂ ಹೇಳಬಾರ್ದು ಅಂತ ಬೆದರಿಕೆ ಹಾಕಿದ್ದಂತೆ ಈ ಕಾಮಿ. ಕೆಆರ್ಪೇಟೆಯ ಪುರ ಗ್ರಾಮದ ವಿಕಲಚೇತನ ಯುವತಿ ರಮ್ಯಾ ದೂರು ಕೊಟ್ಟಿದ್ದಾರೆ. ಪಕ್ಕದ ಮನೆಯ ಪೃಥ್ವಿ ಎಂಬಾತನ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ಅದು ಕೂಡ ಅತ್ಯಾಚಾರದ ಆರೋಪ. ವಿಕಲಚೇತನ ಯುವತಿಗೆ ಮನೆಯಲ್ಲಿ ರಮ್ಯಾ ಒಬ್ಬಳೇ ಇದ್ದಂಥ ಸಂದರ್ಭದಲ್ಲಿ ಈತ ಬಂದು ಅತ್ಯಾಚಾರ ಎಸಗಿದ್ದಂತೆ, ಜೊತೆಗೆ ಯಾರಿಗೂ ಹೇಳಬಾರ್ದು ಅಂತ ಕೂಡ ಬೆದರಿಕೆ ಹಾಕಿದ್ದಂತೆ ಈತ. ಯಾರಿಗಾದ್ರೂ ಹೇಳಿದ್ರೆ ನಿಮ್ಮ ಅಪ್ಪ ಅಮ್ಮನ ಹತ್ಯೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಂತೆ. ನೋಡಿ ಎಂತೆಂಥ ಕಾಮುಕರಿರ್ತಾರೆ ಅಂತ. ಪಾಪ ಆಕೆ ವಿಕಲಚೇತನ ಯುವತಿ ಮನೇಲಿ ಒಬ್ಬಳೇ ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ಮಾಡಿ ಹೋಗಿದ್ದಾನೆ ಕಾಮುಕ. ಅಕ್ಟೋಬರ್ ತಿಂಗಳಲ್ಲಿ ರಮ್ಯಾಗೆ ವಾಂತಿ ಶುರುವಾಗಿತ್ತಂತೆ. ಹೀಗಾಗಿ ನಾರ್ಮಲ್ ಆಗಿ ಚೆಕಪ್ ಮಾಡಿಸಿದ್ದಾರೆ ಏನಾಗಿದೆ ಅಂತ. ಆಗ ವೈದ್ಯರ ಬಳಿ ಕರೆದುಕೊಂಡು ಹೋದಾಗ ಗೊತ್ತಾಗಿದೆ ಕುಟುಂಬಸ್ಥರಿಗೆ ಈ ರೀತಿ ಅತ್ಯಾಚಾರ ಎಸಗಲಾಗಿದೆ, ಗರ್ಭಿಣಿ ಆಗಿದ್ದಾಳೆ ತಮ್ಮ ಮಗಳು ಅಂತ. ಬಳಿಕ ಮದುವೆ ಮಾಡುವಂತೆ ಪೃಥ್ವಿ ಕುಟುಂಬಸ್ಥರ ಜೊತೆ ಮಾತುಕತೆ ಕೂಡ ಆಗಿತ್ತಂತೆ. ಮೊದಲು ಒಪ್ಪಿ ಇದೀಗ ಮೋಸ ಮಾಡಿದ್ದಾಗಿ ಸಂತ್ರಸ್ತೆ ದೂರನ್ನ ಕೊಟ್ಟಿರೋದು. ಸದ್ಯ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ತನಿಖೆ ಕೂಡ ನಡೀತಾ ಇದೆ. ಆದರೆ ಇಂಥ ಘಟನೆಗಳಾದಂಥ ಸಂದರ್ಭದಲ್ಲಿ ಪಾಪ ವಿಕಲಚೇತನರಿಗೆ ಸೇಫ್ಟಿನೇ ಇಲ್ವಾ? ಮನೇಲಿದ್ರು ಕೂಡ ನೋಡಿ ಎಂತೆಂಥ ಕಾಮುಕರಿದ್ದಾರೆ. ಬಟ್ಟೆ ಬಿಚ್ಚಾಕ್ಬಿಟ್ಟು ಒಂದು ವರ್ಷ ಅಮ್ಮಂಗೆ ಹೇಳಿದೆ ತಗೊಂಡು ಎದಿಸ್ತೀನಿ ಅಂತ ಅಂದ. ಬಟ್ಟೆ ಬಿಚ್ಚಾಕ್ಬಿಟ್ಟು ಒಂದು ವರ್ಷ ಅಮ್ಮಂಗೆ ಹೇಳಿದೆ ತಗೊಂಡು ಎದಿಸ್ತೀನಿ ಅಂತ ಅಂದ. ಬಟ್ಟೆ ಬಿಚ್ಚಾಕ್ಬಿಟ್ಟು